ಸರ್ಕಾರ ಇಲ್ಲಿ ಪರಸ್ಪರವಾಗಿರ್ತಕ್ಕಂಥ ಸಹಾಯ, ಪರಸ್ಪರವಾಗಿರ್ತಕ್ಕಂಥ ಸಹಕಾರ, ಪರಸ್ಪರವಾಗಿರ್ತಕ್ಕಂಥ ಸಹಯೋಗ, ಪರಸ್ಪರವಾಗಿರ್ತಕ್ಕಂಥ ಸಹಭಾಗಿತ್ವ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ಸಮಾಲೋಚನೆ ಮುಖಾಂತರ ಇಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ಮಂತ್ರಿಗಳು. ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳೋದು, ನಮ್ಮ ಜಿಲ್ಲಾಡಳಿತ, ಆ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಕುಮಾರ್ ಅವರಾಗಲಿ, SP ಅವರಾಗಲಿ ಬಹಳ ಅತಿ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಸಹಿತ ಎಲ್ಲೋ ಒಂದು ವೀರಾವೇಶದಲ್ಲಿ ಮಾತನಾಡಿದಾಗ ಎಲ್ರಿಗೂ ನೋವಾಗುತ್ತೆ. ನಾನು ಇವತ್ತು ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿ, ಪಾಪ ಅವರಿಗೆ ಕಂಡು ರೂಲ್ಸ್ ಭಿನ್ನಾಭಿಪ್ರಾಯಗಳು ಸಹಜ, ಚರ್ಚೆ ಸಹಜ. ಇಲ್ಲಿ ನಾನು ಹೆಚ್ಚಿಗೆ ಆಳವಾಗಿ ಹೋಗೋದಿಲ್ಲ. ಹಾಗಾಗಿ ಈ ಚರ್ಚೆನೂ ಸಹಿತ ಬಹಳ ಸಹಜ. ನಾನು ಏನಾದರೂ ಮಾತನಾಡಿದ್ದೇನೆ ಅಂದರೆ ಮಂಡ್ಯದ ಹಿತದೃಷ್ಟಿಯಿಂದ ಮಾತನಾಡಿದೆ. ಇದು ಮಂಡ್ಯದ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮಂಡ್ಯ ಸಾಹಿತ್ಯ ಸಮ್ಮೇಳನ ಅಲ್ಲ, ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ. ಎಲ್ಲ ಜಿಲ್ಲೆಯವರು ನಿಮ್ಮನ್ನು ಎಚ್ಚರಿಕೆಯ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ವಿದೇಶದಲ್ಲಿರ್ತಕ್ಕಂಥವ್ರು, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಚಲುವರಾಯಸ್ವಾಮಿ ಅವರು ಅಕ್ಕ ಸಮ್ಮೇಳನಕ್ಕೆ ಬಂದರು. ಅಲ್ಲಿಯೂ ಸಹಿತ ಇವ್ರು ಹೇಳಿದರು, ಸ್ವಾಮಿಗಳು ಹೇಳಿದರು ಬನ್ನಿ ನಮ್ಮನ್ನು ಮಂಡ್ಯದಲ್ಲಿ ಆಗ್ತಾ ಇದೆ ಅಂತ. ನಾನೂ ಸಹಿತ ಹೋಗಿ ಹೇಳಿದೆ. ಇವೆಲ್ಲವನ್ನು ಯಾಕೆ ಮಾಡಿದ್ವಿ? ಇವತ್ತು ಮಧುರ ಮಧುರ ಮಂಜುಳಗಾನ ವಿಶೇಷವಾಗಿರ್ತಕ್ಕಂಥ ನಾವಾಡುವ ನುಡಿಯ ಕನ್ನಡ ನುಡಿ ಅನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಕ್ಕೆ ಮಾಡಿದ್ವಿ. ಮೊದಲನೇ ಬಾರಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತಾ ಇದ್ವಿ. ಇದರ್ಥ ನಮಗೆ ಮಂಡ್ಯದ ಮೇಲೆ ಎಷ್ಟು ಗೌರವ ಇದೆ ಅನ್ನುವಂಥದ್ದು. ಇಲ್ಲ, ಅದು ಬೇಡ, ಅದು ಉತ್ತರ ಕೊಡೋದು. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ಬಿಡ್ತೀನಿ, ಅದನ್ನೇ ಯಾವುದೇ ಒಂಚೂರು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಅದನ್ನ ವಿಶ್ವಾಸದಿಂದ ತಗೊಂಡು ನಾನು ಅದು ಕರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಈಗ ಏನೇನೋ ನಡೆದಾಯ್ತು, ಚರ್ಚೆ ಆಯ್ತು, ಪತ್ರಿಕೆ ಬಂತು, ಅದಕ್ಕೆ ನಾನು ಅವರ ಕರ್ತವ್ಯದ ಬಗ್ಗೆ ಮಾತಾಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯವಾಗಿರ್ತಕ್ಕಂಥ ಏನು ಅಂದ್ರೆ, ಕನ್ನಡಕ್ಕೆ ತೊಂದರೆಯಾದಾಗ, ಮಾಧ್ಯಮದಲ್ಲಿ ಶಿಕ್ಷಣ ಮಾಧ್ಯಮ ಆಗದೆ ಹೋದಾಗ ಅಥವಾ ಆಡಳಿತದಲ್ಲಿ ಕನ್ನಡ ಆಗದೆ ಹೋದಾಗ ಧ್ವನಿ ಎತ್ತುವಂತ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು. ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿಯಿಂದ 4 ಗಂಟೆಗೆ ಹಿಡಿದಿದೆ. ಏನ್ ರಿಯಾಕ್ಟ್ ಮಾಡಿದ್ರಿ ನೀವು? ಈಗ ಮುಗಿಸೋಣ, ಊಟ ಮಾಡ್ಕೊಂಡು ಹೊರಡಿ, ಮತ್ತೆ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ. ಎಲ್ಲ ಜವಾಬ್ದಾರಿಯಿಂದ ಮಾಡೋಣ. ಹಳೇದು ಮಾಡ್ಬಿಟ್ಟು